ಶಾರದಾ ಶಾರದಾಂಭೋಜ ವದನಾ ವದನಾಂಬುಜೆ ಸರ್ವದಾ ಸರ್ವದಾಸ್ಮಾಕಂ ಸನ್ನಿಧಿಂ ಸನ್ನಿಧಿಂ ಕ್ರಿಯಾತ್. ಸಮಸ್ತ ವೀಕ್ಷಕರಿಗೂ ಜುಲೈ ತಿಂಗಳ ಧನಸ್ಸು ರಾಶಿಯ ಮಾಸ ಭವಿಷ್ಯದ ಕಾರ್ಯಕ್ರಮಕ್ಕೆ ಸುಸ್ವಾಗತ. ನಾವು ಮೊದಲಿಗೆ ಈ ಮಾಸದಲ್ಲಿ ನಡೆಯುವಂತಹ ಗ್ರಹಗಳ ಬದಲಾವಣೆಗಳ ಬಗ್ಗೆ ತಿಳಿದುಕೊಳ್ಳೋಣ. ಈ ತಿಂಗಳ 6ನೇ ತಾರೀಕಿನಂದು ಶುಕ್ರಗ್ರಹ, 16ನೇ ತಾರೀಕಿನಂದು ಬುಧ ಗ್ರಹ ಕಟಕ ರಾಶಿಗೆ ಪ್ರವೇಶವನ್ನು ಮಾಡ್ತಾ ಇರುವಂಥದ್ದು, 12ನೇ ತಾರೀಕಿನಂದು ಕುಜಗ್ರಹ ವೃಷಭ ರಾಶಿಗೆ ಪ್ರವೇಶವನ್ನು ಮಾಡ್ತಾ ಇರುವಂಥದ್ದು, 19ನೇ ತಾರೀಕಿನಂದು ಬುಧ ಗ್ರಹ, 31ನೇ ತಾರೀಕಿನಂದು ಶುಕ್ರಗ್ರಹ ಸಿಂಹ ರಾಶಿಗೆ ಪ್ರವೇಶವನ್ನು ಮಾಡ್ತಾ ಇರುವಂಥದ್ದು. ಇದಿಷ್ಟು ಕೂಡ ಈ ಮಾಸದಲ್ಲಿ ನಡೆಯುವಂತಹ ಪ್ರಮುಖವಾದ ಗ್ರಹಗಳ ಬದಲಾವಣೆ. ಈಗ ಇದನ್ನೆಲ್ಲ ಆಧರಿಸಿ ಈ ಮಾಸದಲ್ಲಿ ಧನಸ್ಸು ರಾಶಿಯವರಿಗೆ ಯಾವ ರೀತಿಯಾದಂತಹ ಫಲ ಪ್ರಾಪ್ತಿಯಾಗಲಿದೆ ಅಂತ ಹೇಳಿ ಒಂದೊಂದಾಗಿ ನೋಡ್ತಾ ಹೋಗೋಣ. ಅದಕ್ಕಿಂತಲೂ ಮೊದಲು ಈ ಮಾಸದಲ್ಲಿ ಏನಾಗಿದೆ ಹೇಳಿ, ಜೂನ್ ತಿಂಗಳ 30ನೇ ತಾರೀಕಿನಂದು ಶನಿಗ್ರಹ ವಕ್ರವಾಗಿರುವಂಥದ್ದು. ಅದಿನ್ನೂ ಕೂಡ ನವೆಂಬರ್ ತಿಂಗಳ 14ನೇ ತಾರೀಕಿನವರೆಗೂ ಕೂಡ ವಕ್ರವಾಗಿ ಇರುತ್ತೆ. ಹಾಗಾಗಿ ವಕ್ರವಾದಂತಹ ಶನಿಗ್ರಹದಿಂದ ನಿಮಗೆ ಯಾವ ರೀತಿಯಾದಂತಹ ಫಲ ಪ್ರಾಪ್ತಿಯಾಗಲಿದೆ ಅಂತ ಹೇಳಿ ನಾವು ಕೊನೆಗೆ ಯೋಚನೆಯನ್ನು ಮಾಡೋಣ. ಮೊದಲಿಗೆ ನಿಮಗೆ ಈ ಮಾಸದಲ್ಲಿ ಏನು ಫಲ ಪ್ರಾಪ್ತಿಯಾಗಲಿದೆ ಅಂತ ಹೇಳಿ ಯೋಚನೆಯನ್ನು ಮಾಡೋಣ. ಅದಾದ್ಮೇಲೆ ಕೊನೆಗೆ ಈ ವಕ್ರವಾದಂತಹ ಶನಿಗ್ರಹದಿಂದ ಯಾವ ರೀತಿಯಾದಂತಹ ಫಲ ಪ್ರಾಪ್ತಿಯಾಗಲಿದೆ ಅಂತ ಹೇಳಿ ಯೋಚನೆಯನ್ನು ಮಾಡೋಣ. ಮೊದಲಿಗೆ ನಿಮಗೆ ಈ ಮಾಸದಲ್ಲಿ ಪ್ರಾಪ್ತಿಯಾಗುವಂತಹ ಫಲಗಳು, ಸಂಗಾತಿಯ ಸಲಹೆಗಳಿಂದ ನಿಮಗೆ ಒಂದಷ್ಟು ಲಾಭ ಅನ್ನುವಂಥದ್ದು ಉಂಟಾಗುತ್ತೆ. ಅಂದರೆ ನಿಮ್ಮ ಸಂಗಾತಿ ಏನೋ ಒಂದಷ್ಟು ಸಲಹೆಗಳನ್ನು ನೀಡ್ತಾರೆ. ಆ ರೀತಿಯಾಗಿ ನೀವು ನಡೆದುಕೊಂಡಂತಹ ಪಕ್ಷದಲ್ಲಿ ನಿಮಗೆ ಒಂದಷ್ಟು ಲಾಭ ಅನ್ನುವಂಥದ್ದು ಉಂಟಾಗುತ್ತೆ. ಇನ್ನು ನಿಮ್ಮ ಪರಿಶ್ರಮಕ್ಕೆ ತಕ್ಕದಾದಂತಹ ಪ್ರತಿಫಲ ಅಂತ ಹೇಳುವಂಥದ್ದು ನಿಮಗೆ ಪ್ರಾಪ್ತಿಯಾಗುತ್ತೆ. ಕೆಲವೊಂದು ಸಲ ಏನಾಗುತ್ತೆ ಹೇಳಿ, ನಾವು ತುಂಬ ಪರಿಶ್ರಮ ಪಡ್ತೀವಿ, ಆದರೆ ನಮ್ಮ ಫಲ ಸಿಗತ್ತೆ, ಫಲ ಸಿಗದೇ ಇಲ್ಲ ಅಂತ ಹೇಳಿ ಕೂಡ ಇಲ್ಲ. ಆದರೆ ಏನು ಹೇಳಿ, ಅದು ನಮ್ಮ ಪರಿಶ್ರಮಕ್ಕೆ ತಕ್ಕದಾದಂತಹ ಪ್ರತಿಫಲ ಆಗಿರುವುದಿಲ್ಲ. ಆದರೆ ಈ ಸಲ ಆ ರೀತಿ ಆಗುವುದಿಲ್ಲ. ಈ ಮಾಸದಲ್ಲಿ ನೀವು ಎಷ್ಟು ಪರಿಶ್ರಮ ಪಡ್ತೀರೋ ಅದಕ್ಕೆ ತಕ್ಕದಾದ ಪ್ರತಿಫಲ ಅಂತ ಹೇಳುವಂಥದ್ದು ನಿಮಗೆ ಪ್ರಾಪ್ತಿಯಾಗುತ್ತೆ. ಇನ್ನು ಉದ್ಯೋಗದಲ್ಲಿ ಉಂಟಾಗುತ್ತಿದ್ದಂತಹ ಕೆಲವೊಂದು ಸಮಸ್ಯೆಗಳು ಈ ಮಾಸದಲ್ಲಿ ಬಗೆಹರಿಯುತ್ತೆ. ಮನೆಗೆ ಸಂಬಂಧಿಸಿದಂತಹ ವಿಷಯದಲ್ಲಿ ನಿಮಗೆ ಅಭಿವೃದ್ಧಿ ಉಂಟಾಗುತ್ತೆ. ಅಂದರೆ ಮನೆಯನ್ನು ಕಟ್ಟುವಂಥದ್ದಿರಬಹುದು, ಈ ರೀತಿಯಾದ, ಅಥವಾ ಮನೆಗೆ ಸಂಬಂಧಪಟ್ಟಿರುವಂತಹ ಯಾವುದಾದರೂ ವಿವಾದಗಳಿದ್ದಂತಹ ಪಕ್ಷದಲ್ಲಿ ಅದೆಲ್ಲ ಬಗೆಹರಿಯುವಂಥದ್ದಿರಬಹುದು, ಅಥವಾ ಹಳೆಯ ಮನೆಯನ್ನು ಹೊಸದಾಗಿ ಮಾಡುವಂಥದ್ದಿರಬಹುದು. ಈ ರೀತಿಯಾಗಿ ಏನೋ ಒಂದು ಮನೆಗೆ ಸಂಬಂಧಪಟ್ಟಿರುವಂತಹ ವಿಚಾರದಲ್ಲಿ ನಿಮಗೆ ಒಂದಷ್ಟು ಅಭಿವೃದ್ಧಿ ಎನ್ನುವಂಥದ್ದು ಉಂಟಾಗುತ್ತೆ. ಇನ್ನು ನ್ಯಾಯಾಲಯದಲ್ಲಿ ಯಾವುದಾದರೂ ಪ್ರಕರಣಗಳು ಇದ್ದಂತಹ ಪಕ್ಷದಲ್ಲಿ ಅದರಲ್ಲಿ ನಿಮಗೆ ಜಯಪ್ರಾಪ್ತಿಯಾಗುವುದಕ್ಕೆ ಅತ್ಯಂತವಾಗಿ ಅವಕಾಶ ಅಂತ ಹೇಳುವಂಥದ್ದಿದೆ. ಸಾಲಗಳಿಗೆ ಸಂಬಂಧಪಟ್ಟಿರುವಂತಹ ಸಮಸ್ಯೆಗಳು ಬಗೆಹರಿಯುತ್ತೆ. ಅಂದರೆ ಏನೋ ಸಾಲವನ್ನು ಮಾಡಿದ್ದಂತಹ ಪಕ್ಷದಲ್ಲಿ ಅದನ್ನು ತೀರಿಸಲು ನಿಮಗೆ ಕಷ್ಟ ಆಗುತ್ತಿದ್ದಂತಹ ಪಕ್ಷದಲ್ಲಿ ಅದನ್ನು ತೀರಿಸಲು ನಿಮಗೆ ಒಂದಷ್ಟು ಅವಕಾಶಗಳು ಈ ಮಾಸದಲ್ಲಿ ಪ್ರಾಪ್ತಿಯಾಗುತ್ತೆ. ಇನ್ನು ನೂತನವಾದ ವಾಹನವನ್ನು ಖರೀದಿ ಮಾಡಬೇಕು ಅಂತ ಹೇಳಿ ಅಂದುಕೊಳ್ಳುತ್ತಿರುವವರಿಗೆ ಈ ಮಾಸ ಉತ್ತಮವಾಗಿದೆ. ನೂತನವಾದ ವಾಹನ ಪ್ರಾಪ್ತಿಯಾಗುವಂತಹ ಅವಕಾಶ ನಿಮಗೆ ಇದೆ. ಇನ್ನು ಈ ಮಾಸದಲ್ಲಿ ನಿಮಗೆ ದೂರದ ಪ್ರದೇಶಗಳಿಗೆ ಪ್ರಯಾಣವನ್ನು ಮಾಡುವಂತಹ ಸಂದರ್ಭಗಳು ಉಂಟಾಗುತ್ತೆ. ಇದಿಷ್ಟು ಕೂಡ ಈ ಮಾಸದಲ್ಲಿ ಪ್ರಾಪ್ತಿಯಾಗುವಂತಹ ಉತ್ತಮವಾದ ಫಲಗಳು. ನೀವು ಈ ಮಾಸದಲ್ಲಿ ಒಂದೆರಡು ವಿಷಯದಲ್ಲಿ ಒಂದು ಸ್ವಲ್ಪ ಜೋಪಾನವಾಗಿರಬೇಕಾಗತ್ತೆ. ಅದರಲ್ಲಿ ಮೊದಲನೇದು, ಆರೋಗ್ಯಕ್ಕೆ ಸಂಬಂಧಪಟ್ಟಿರುವಂತಹ ವಿಚಾರದಲ್ಲಿ ಒಂದು ಸ್ವಲ್ಪ ನಿಮಗೆ ಪದೇ ಪದೇ ಜ್ವರ ಬರುವಂತಹ ಸಂಭವ ಇದೆ. ಹಾಗಾಗಿ ಏನು ಹೇಳಿ, ಹೊರಗಡೆ ಹೋಗುವಂತಹ ಸಂದರ್ಭದಲ್ಲಿ, ಇದು ಹೇಗೂ ಮಳೆಗಾಲ, ನೀವು ಹೊರಗಡೆ ಹೋಗುವಂತಹ ಸಂದರ್ಭದಲ್ಲಿ ಆದಷ್ಟು ಮಳೆಯಲ್ಲಿ ನೆನೆಯಬಾರದು. ಆಯ್ತಾ? ಈ ಒಂದೆರಡು ವಿಚಾರದಲ್ಲಿ ನೀವು ಒಂದು ಸ್ವಲ್ಪ ಜೋಪಾನವಾಗಿದ್ದಂತಹ ಪಕ್ಷದಲ್ಲಿ ನಿಮಗೆ ಮತ್ತೆ ಬೇರೆ ಯಾವುದೇ ಆರೋಗ್ಯದ ವಿಚಾರದಲ್ಲಿ ಸಮಸ್ಯೆ ಅಂತ ಹೇಳುವಂಥದ್ದು ಉಂಟಾಗುವುದಿಲ್ಲ. ಇದೊಂದು ವಿಚಾರ ಹೇಳಿದ್ನಲ್ಲ, ಅದರಲ್ಲಿ ಒಂದು ಸ್ವಲ್ಪ ಜೋಪಾನವಾಗಿರ್ಬೇಕಾಗುತ್ತೆ. ಇನ್ನೊಂದೇನು ಅಂತ ಹೇಳಿ ಆದರೆ, ಕೋಪವನ್ನು ನೀವು ಆದಷ್ಟು ನಿಯಂತ್ರಣದಲ್ಲಿ ಇಟ್ಕೊಳ್ಬೇಕಾಗುತ್ತೆ. ಆಯ್ತಾ? ಒಂದು ಸ್ವಲ್ಪ ಕೋಪ ಹೆಚ್ಚಾಗಿ ಕಾಡುವಂತಹ ಸಂಭವ ಇದೆ. ಇದೊಂದೆರಡು ವಿಚಾರದಲ್ಲಿ ನೀವು ಈ ಮಾಸದಲ್ಲಿ ಒಂದು ಸ್ವಲ್ಪ ಜೋಪಾನವಾಗಿ ಇರಬೇಕಾಗತ್ತೆ. ಇದಿಷ್ಟು ಕೂಡ ಈ ಮಾಸದಲ್ಲಿ ನಿಮಗೆ ಪ್ರಾಪ್ತಿಯಾಗುವಂತಹ ಫಲಗಳು. ಈಗ ನಾವು ಈ ಹಿಂದೆಯೇ ಯೋಚನೆ ಮಾಡಿದ್ವಲ್ಲ, ಈ ವಕ್ರಿಯಾದಂತಹ ಶನಿಗ್ರಹದಿಂದ ಯಾವ ರೀತಿಯಾದಂತಹ ಫಲ ಪ್ರಾಪ್ತಿಯಾಗಲಿದೆ ಅಂತ ಹೇಳಿ ನಾವು ನೋಡ್ತಾ ಹೋಗೋಣ. ಮೊದಲನೇದಾಗಿ, ಶನಿಗ್ರಹ ನಿಮಗೆ ತೃತೀಯ ಭಾವದಲ್ಲಿ ಸ್ಥಿತವಾಗಿರುವಂಥದ್ದು. ಹಾಗಾಗಿ ಈಗಾಗಲೇ ನಿಮಗೆ ಶನಿಗ್ರಹದಿಂದ ಅತ್ಯಂತ ಉತ್ತಮವಾದ ಫಲ ಅಂತ ಹೇಳುವಂಥದ್ದು ಪ್ರಾಪ್ತಿ ಆಗ್ತಾ ಇದೆ.
ಆಯ್ತಾ. ಈಗ ಅದು ವಕ್ರವಾಗ್ತಿದೆಯಲ್ಲ, ಏನಾಗುತ್ತೆ? ವಕ್ರವಾದಂತಹ ಸಂದರ್ಭದಲ್ಲಿ ವಕ್ರಂಗತೋ ರುಚಿರ ರಶ್ಮಿ ಸಮೂಹ ಪೂರ್ಣ ನೀಚಾರಿಭಾಂಶ ಸಹಿತೇಪಿ ಭವೇತ್ ಸ ಖೇಟಃ ವೀರ್ಯಾನ್ವಿತಃ ಅಂತ ಹೇಳಿರುವಂಥದ್ದು. ಅಂದ್ರೆ ವಕ್ರವಾದ ಗ್ರಹವು ಬಲಿಷ್ಠವಾಗಿರುತ್ತೆ, ಅದಕ್ಕೆ ಬಲ ಅನ್ನುವಂಥದ್ದು ಹೆಚ್ಚಾಗುತ್ತೆ. ಆ ರೀತಿಯಾಗಿ ಗ್ರಹವು ಬಲಿಷ್ಠವಾದವಾಗ ಏನಾಗುತ್ತೆ? ಏನ ಗ್ರಹೇಣ ಯತ್ ಪ್ರೋಕ್ತಂ ಅಶುಭಂ ವಾ ಶುಭಂ ಫಲಂ ಬಲಿ ಚೇತ್ಸ ಶುಭಂ ಪೂರ್ಣಂ ಅಶುಭಂ ದುರ್ಬಲೋ ಯದಿ ಅಂತ ಹೇಳಿರುವಂಥದ್ದು. ಅಂದ್ರೆ ಗ್ರಹವು ಬಲಿಷ್ಠವಾಗಿರುವಂತಹ ಸಂದರ್ಭದಲ್ಲಿ ಅದರಿಂದ ಶುಭ ಫಲ ಅನ್ನುವಂಥದ್ದೇ ಪ್ರಾಪ್ತಿಯಾಗುತ್ತೆ. ಹಾಗಾದ್ರೆ ನಿಮ್ಗೆ ಈಗ ಏನಾಗುತ್ತೆ ಹೇಳಿ? ತೃತೀಯ ಭಾವದಲ್ಲಿ ಶನಿ ಸ್ಥಿರವಾಗಿರೋದ್ರಿಂದಾಗಿ ನಿಮಗೆ ಈಗಾಗಲೇ ಉತ್ತಮವಾದ ಫಲ ಅಂತ ಹೇಳುವಂಥದ್ದು ಪ್ರಾಪ್ತಿ ಆಗ್ತಿದೆ. ಅದು ಇನ್ನೂ ಕೂಡ ಅತಿ ಹೆಚ್ಚಾಗಿ ನಿಮಗೆ ಪ್ರಾಪ್ತಿ ಆಗುತ್ತೆ. ಹಾಗಾದ್ರೆ ಯಾವ ಯಾವ ಶುಭ ಫಲಗಳು ಪ್ರಾಪ್ತಿ ಆಗುತ್ತೆ? ಸ್ತ್ರೀಭೋಗಂಚ ಮನಸ್ಸೌಖ್ಯಂ ಬುದ್ಧಿಯತ್ನಾರ್ಥ ಸಿದ್ಧಿಕೃತು ಸಂತಾನ ಪ್ರಾಪ್ತಿ ಆರೋಗ್ಯಂ ಸೂರ್ಯಪುತ್ರೇ ತೃತೀಯಕ್ಕೆ. ಮೊದಲನೇದಾಗಿ ಸ್ತ್ರೀಭೋಗಂಚ ಮನಸ್ಸೌಖ್ಯಂ, ಪತಿ ಪತ್ನಿಯರ ನಡುವೆ ಏನಾದರೂ ವೈಮನಸ್ಯಗಳೆಲ್ಲ ಇದ್ದಂತಹ ಪಕ್ಷದಲ್ಲಿ ಅದೆಲ್ಲ ಬಗೆಹರಿಯುತ್ತೆ. ಅದಾದ್ಮೇಲೆ ಮನಸ್ಸೌಖ್ಯಂ, ಮುಖ್ಯವಾಗಿ ಮನಸ್ಸಿಗೆ ಒಂದು ನೆಮ್ಮದಿ ಅಂತ ಹೇಳುವಂಥದ್ದು ಪ್ರಾಪ್ತಿಯಾಗುತ್ತೆ. ಬುದ್ಧಿ ಯತ್ನಾರ್ಥ ಸಿದ್ಧಿಕೃತು, ನೀವು ಯಾವ ಕೆಲಸಕ್ಕೆ ಪ್ರಯತ್ನವನ್ನು ಮಾಡ್ತೀರೋ ಅದರಲ್ಲೆಲ್ಲ ನಿಮಗೆ ಜಯ ಅಂತ ಹೇಳುವಂಥದ್ದು ಪ್ರಾಪ್ತಿಯಾಗುತ್ತೆ. ಸಂತಾನ ಪ್ರಾಪ್ತಿ ಆರೋಗ್ಯಂ, ಏನ್ ಹೇಳಿ? ಸಂತಾನಕ್ಕೆ ಪ್ರಯತ್ನವನ್ನು ಮಾಡುತ್ತಿರುವಂತಹ ದಂಪತಿಗಳಿಗೂ ಕೂಡ ಈ ಸಮಯ ಉತ್ತಮವಾಗಿದೆ. ಅದಾದ್ಮೇಲೆ ಆರೋಗ್ಯಕ್ಕೆ ಸಂಬಂಧಪಟ್ಟಿರುವಂತಹ ವಿಚಾರದಲ್ಲಿಯೂ ಕೂಡ ಈ ಸಮಯ ಅತ್ಯಂತ ಉತ್ತಮವಾಗಿದೆ ಅಂತ ಹೇಳಿ ಯೋಚನೆಯನ್ನು ಮಾಡಬಹುದು. ಇದಿಷ್ಟು ಕೂಡ ಶನಿಗ್ರಹ ವಕ್ರವಾಗಿದೆಯಲ್ಲ, ಅದರಿಂದ ಪ್ರಾಪ್ತಿಯಾಗುವಂತಹ ಫಲಗಳು. ಈಗ ಇದನ್ನೆಲ್ಲ ಒಟ್ಟುಗೂಡಿಸಿ ಒಂದೊಂದೇ ವಿಚಾರದಲ್ಲಿ ಈ ಮಾಸದಲ್ಲಿ ಯಾವ ರೀತಿಯಾದಂತಹ ಫಲ ಪ್ರಾಪ್ತಿಯಾಗಲಿದೆ ಅಂತ ಹೇಳಿ ನೋಡ್ತಾ ಹೋಗೋಣ. ಮೊದಲನೇದಾಗಿ ಆರೋಗ್ಯಕ್ಕೆ ಸಂಬಂಧಪಟ್ಟಿರುವಂತಹ ವಿಚಾರದಲ್ಲಿ ನಾನು ಈ ಹಿಂದೆ ಯೋಚನೆ ಮಾಡಿದ್ನಲ್ಲ, ದೊಡ್ಡ ಮಟ್ಟದ ಯಾವುದೇ ಸಮಸ್ಯೆ ಅಂತ ಹೇಳುವಂಥದ್ದು ಉಂಟಾಗುವುದಿಲ್ಲ. ಒಂದು ಸ್ವಲ್ಪ ಪದೇ ಪದೇ ಜ್ವರ ಬರುವಂಥದ್ದು ಇಂಥದ್ದು ಉಂಟಾಗುವುದಕ್ಕೆ ಅವಕಾಶ ಇದೆ. ಅದನ್ನ ಈ ಹಿಂದೆ ಹೇಳಿದಂತೆ ಒಂದು ಸ್ವಲ್ಪ ಜೋಪಾನವಾಗಿರ್ಬೇಕಾಗುತ್ತೆ. ಕುಟುಂಬಕ್ಕೆ ಸಂಬಂಧಪಟ್ಟಿರುವಂತಹ ವಿಚಾರದಲ್ಲಿ ಈ ಮಾಸ ಉತ್ತಮವಾಗಿದೆ. ವಿದ್ಯೆಗೆ ಸಂಬಂಧಪಟ್ಟಿರುವಂತಹ ವಿಚಾರದಲ್ಲಿ ವಿದ್ಯಾರ್ಥಿಗಳು ಒಂದು ಸ್ವಲ್ಪ ಪರಿಶ್ರಮವನ್ನು ಪಡಬೇಕಾಗುತ್ತೆ. ಹಣಕಾಸಿಗೆ ಸಂಬಂಧಪಟ್ಟಿರುವಂತಹ ವಿಚಾರದಲ್ಲಿ ಈ ಮಾಸ ಉತ್ತಮವಾಗಿದೆ. ಇನ್ನು ಉದ್ಯೋಗಕ್ಕೆ ಸಂಬಂಧಪಟ್ಟಿರುವಂತಹ ವಿಚಾರದಲ್ಲಿಯೂ ಕೂಡ ಈ ಮಾಸ ಅತ್ಯಂತ ಉತ್ತಮವಾಗಿದೆ. ಆದಷ್ಟು ನೀವು ಈ ಮಾಸದಲ್ಲಿ ಶ್ರೀಕೃಷ್ಣ ದೇವರ ಆರಾಧನೆಯನ್ನು ಮಾಡಬೇಕು. ಹೀಗೆ ಮಾಡುವುದರಿಂದ ನಿಮಗೆ ಯಾವುದೇ ಅಶುಭ ಫಲ ಅಂತ ಹೇಳುವಂಥದ್ದು ಪ್ರಾಪ್ತಿಯಾಗುವುದಿಲ್ಲ, ಇನ್ನೂ ಕೂಡ ಶುಭ ಫಲ ಅನ್ನುವಂಥದ್ದು ಪ್ರಾಪ್ತಿಯಾಗುತ್ತೆ.